ಧ್ರುವ ನಾರಾಯಣ್ ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿ. ನಾಗಸೇನಾ ಬಂತೇಜಿ ಆರ್ ಧ್ರುವ ನಾರಾಯಣ್ ಅವರ 3ನೇ ವರ್ಷದ ಪುಣ್ಯಸ್ಮರಣೆ. ರೋಟರಿ ಡಯಾಲಿಸಿಸ್ ಸೆಂಟರ್ಗೆ ಅಭಿಮಾನಿ ಬಳಗದಿಂದ ಆರ್ಥಿಕ ಸಹಾಯ. ದಿವಂಗತ ಮಾಜಿ ಸಂಸದ ಆರ್ ಧ್ರುವ ನಾರಾಯಣ್ ಅವರು ರಾಜಕಾರಣದಲ್ಲಿ ಸರಳ ಸಜ್ಜನಿಕೆಯ ಸಹಕಾರ ಮೂರ್ತಿ ಎಂದರೆ ತಪ್ಪಾಗಲಾರದು ಎಂದು ನಗರದ ನಳಂದ ವಿಶ್ವವಿದ್ಯಾನಿಲಯದ ಸದಸ್ಯ ನಾಗಸೇನಾ ಬಂತೇಜಿ ಹೇಳಿದ್ದಾರೆ. ನಗರದ ರೋಟರಿ ಭವನದಲ್ಲಿ ಆರ್ ಧ್ರುವ ನಾರಾಯಣ್ ರವರ ಅಭಿಮಾನಿ ಬಳಗದ ವತಿಯಿಂದ ಮಾಜಿ ಸಂಸದರು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಧ್ರುವ ನಾರಾಯಣ್ ಅವರು ನಮ್ಮನ್ನಾಗಲಿ 3 ವರ್ಷಗಳು ಕಳೆದಿದೆ. ಅವರು ಪಕ್ಷಾತೀತವಾಗಿ ಸರ್ವರಿಗೂ ಸಮಾಜಮುಖಿ ಕೆಲಸ ಮಾಡ್ತಾ ಇದ್ರು. ಅವರನ್ನ ವಿರೋಧ ಪಕ್ಷದವರು ಕೂಡ ಇಷ್ಟಪಡ್ತಾ ಇದ್ರು. ಅವರು ಶಾಸಕರಾಗಿ ಸಂಸದರಾಗಿ ಉತ್ತಮ ಸೇವೆ ಮಾಡುವ ಮೂಲಕ ಜನಮಾನಸದಲ್ಲಿ ಉಳಿದಿದ್ದಾರೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದವರು ಕೆಪಿಸಿಸಿ ಅಧ್ಯಕ್ಷರಾಗುವ ಅವಕಾಶ ದಟ್ಟವಾಗಿತ್ತು. ಅವರು ಇಂದು ಇದ್ದಿದ್ರೆ ರಾಜ್ಯ ಸಚಿವ ಸಂಪುಟದಲ್ಲಿ ಮಂತ್ರಿಯಾಗ್ತಾ ಇದ್ರು ಎಂದು. ಕ್ರಿಯಾಶೀಲ ವ್ಯಕ್ತಿಯಾಗಿದ್ದ ಧ್ರುವ ನಾರಾಯಣ್ ಅವರು ಕಳೆದುಕೊಂಡಿರುವುದು ಕಾಂಗ್ರೆಸ್ಗೆ ತುಂಬಾ ನಷ್ಟವುಂಟಾಗಿದೆ. ಪ್ರಕೃತಿ ಮಡಿಲಿನಲ್ಲಿರುವ ಧ್ರುವ ನಾರಾಯಣ್ ಆತ್ಮಕ್ಕೆ ಶಾಂತಿ ನೆಲೆಸಲಿ ಎಂದು ಆಶಿಸಿದ್ದಾರೆ. ಕಾಡಾ ಅಧ್ಯಕ್ಷ ಪಿ ಮರಿಸ್ವಾಮಿ ಮಾತನಾಡಿ, ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿದ್ದ ಆರ್ ಧ್ರುವ ನಾರಾಯಣ್ ಅವರು ನಮ್ಮನ್ನಾಗಲಿ ಇಂದಿಗೆ 3 ವರ್ಷಗಳಾಗಿದೆ. ಅವರ ನೆನಪು ಸದಾ ನಮ್ಮ ಜೊತೆಯಲ್ಲಿದೆ. ಅವರು ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರೊಂದಿಗೆ ಉತ್ತಮ ಬಾಂಧವ್ಯವನ್ನ ಹೊಂದಿ ಹಸನ್ಮುಖಿ ರಾಜಕಾರಣಿಯಾಗಿದ್ದು ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಸ್ಪಂದಿಸ್ತಾ ಇದ್ರು. ಪ್ರತಿಯೊಬ್ಬರ ಕಷ್ಟ ಕಾರ್ಪಣ್ಯಕ್ಕೆ ಸ್ಪಂದಿಸ್ತಾ ಇದ್ದ ಮಹಾನ್ ವ್ಯಕ್ತಿಯಾಗಿದ್ದರು ಎಂದರು. ರೋಟರಿ ಡಯಾಲಿಸಿಸ್ ಸೆಂಟರ್ಗೆ ಅಭಿಮಾನಿ ಬಳಗದಿಂದ ಆರ್ಥಿಕ ಸಹಾಯ. ಆರ್ ಧ್ರುವ ನಾರಾಯಣ್ ಅವರ 3ನೇ ವರ್ಷದ ಪುಣ್ಯಸ್ಮರಣೆ ಅಂಗವಾಗಿ ಎಲ್ಲಾ ರೋಗಿಗಳಿಗೂ ಧ್ರುವ ನಾರಾಯಣ್ ಅವರ ಅಭಿಮಾನಿ ಬಳಗದ ವತಿಯಿಂದ ಉಚಿತವಾಗಿ ಡಯಾಲಿಸಿಸ್ ಮಾಡಿಸಲು ಆರ್ಥಿಕ ಸಹಾಯವನ್ನ ಮಾಡಲಾಯಿತು. ಚೂಡಾ ಅಧ್ಯಕ್ಷ ಮೊಹಮ್ಮದ್ ಅಸ್ಕರ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕೆಪಿ ಸದಾಶಿವಮೂರ್ತಿ, ನಗರಸಭಾ ಮಾಜಿ ಅಧ್ಯಕ್ಷ ಚಿನ್ನಮ್ಮ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿಕೆ ರವಿಕುಮಾರ್, ಕನಿಷ್ಠ ವೇತನ ಸಲಹಾ ಸಮಿತಿ ಮಾಜಿ ಅಧ್ಯಕ್ಷ ಉಮೇಶ್, ಎಸ್ಪಿಕೆ ಧ್ರುವ ನಾರಾಯಣ್, ಅಭಿಮಾನಿಗಳು ಬಳಗದ ಅಧ್ಯಕ್ಷ ಕಾಗಂವಾಡಿ ಚಂದ್ರು, ಉದ್ಯಮಿ ಶ್ರೀನಿಧಿ ಕುದರ್, ಚಿಕ್ಕಹೊಳೆ ಕುಮಾರ್, ಜಿ ರಾಜಪ್ಪ, ಎಪಿಎಂಸಿ ಮಾಜಿ ಅಧ್ಯಕ್ಷ ನಾಗೇಂದ್ರ, ವಿನೋದ, ಚಿಕ್ಕಮಹದೇವು, ಕಮಲ್, ಖಾನ್, ನಾಗಯ್ಯ, ಎಂ ಶಿವಮೂರ್ತಿ, ನಲ್ಲೂರು ಮಹದೇವಸ್ವಾಮಿ, ಚುಡಾ ಮಾಜಿ ಅಧ್ಯಕ್ಷರಾದ ಸೈಯದ್ ರಫಿ, ಸುಹೇಲ್ ಅಲಿ ಖಾನ್, ತಾಲೂಕಾ ಪಂಚಾಯಿತಿ ಮಾಜಿ ಸದಸ್ಯ ರಾಜು, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ರೂಪೇಶ್, ಎಎಚ್ ಖಾನ್, ರಂಗಸ್ವಾಮಿ, ನಾಗರಾಜು, ಮನೋರಾಜ್ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡ ನಾಯಕ, ಎನ್ಕೆಎಸ್ ಟಿವಿ 4 ಚಾಮರಾಜನಗರ. ನಮಸ್ಕಾರ. ಈ ದಿನ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಸರಳ ಸಜ್ಜನಿಕರು, ಕಾಯಕ ಯೋಗಿ ಧ್ರುವ ನಾರಾಯಣ್ ಅವರು ನಮ್ಮನ್ನಾಗಲಿ ಇಂದಿಗೆ 3 ವರ್ಷ ಆಯಿತು. ಆದರೂ ಅವರ ನೆನಪು ಸದಾ ನಮ್ಮ ಜೊತೆಲೇ ಇದೆ. 3 ವರ್ಷ ಆದ್ರೂ ಯಾಕೆ ಅವರ ನೆನಪು ನಮ್ಮ ಜೊತೆಲಿದೆ ಅಂದ್ರೆ, ಅವರು ನಮ್ಮ ಜೊತೆಲಿ ಕಾಂಗ್ರೆಸ್ ಮುಖಂಡರ ಜೊತೆಲಿ, ಕಾರ್ಯಕರ್ತರ ಜೊತೆಲಿ ಇಟ್ಕೊಂಡಿದ್ದಂತ ಬಾಂಧವ್ಯ, ಯಾರ್ಯಾಗೆ ಅತಿಯಾದ ಪ್ರೀತಿ ವಿಶ್ವಾಸದಿಂದ ಮಾತನಾಡ್ತಕ್ಕಂಥ ವ್ಯಕ್ತಿತ್ವವುಳ್ಳವರು ಆ ಧ್ರುವ ನಾರಾಯಣ ಆಗಿದ್ರು. ನಗುಮೊಗದಿಂದಲೇ ಎಲ್ಲರನ್ನು, ಯಾವುದು ಮೇಲು ಕೀಳು ಜಾತಿ ಯಾವುದೂ ಇಲ್ಲದೆ ಎಲ್ಲರ ಜೊತೆಲೂ ಬಹಳ ಸರಿಸಮನಾಗಿ ಖುಷಿ ಖುಷಿಯಿಂದ ಮಾತನಾಡ್ತಾ ಇದ್ರು. ಜೊತೆಗೆ ಪ್ರತಿಯೊಬ್ಬರನ್ನು ಸಹ ಹೆಸರಿಡಿದು ಕೂಗ್ತಿದ್ರು. 500 ಜನ ಇಲ್ಲ, 500 ಜನ ಅವ್ರಿಗೆ ಕಷ್ಟನ ಕೇಳಕ್ ಹೋದ್ರೆ ಅಥವಾ ಅವ್ರ ಜೊತೆಲಿ ಏನಾದ್ರೂ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳಕ್ ಹೋದ್ರೆ ಪ್ರತಿಯೊಬ್ಬರನ್ನು ಮಾತನಾಡಿಸಿದ್ರು. ಎಷ್ಟೇ ಸಂತಾನ ಇದ್ದಿದ್ರು ಸಹ ಪ್ರತಿಯೊಬ್ಬರನ್ನು ಮಾತನಾಡಿಸಿ, ನಿನ್ನ ಏನು ಪ್ರಾಬ್ಲಮ್ ಏನಿದೆ, ನಿನ್ನ ಸಮಸ್ಯೆ ಏನಿದೆ ಅಂತ ಹೇಳಿ ಅವ್ರಿಗೆ ಲೆಟರ್ ಕೊಡುವಂತದ್ದೇ ಆಗ್ಲಿ ಅಥವಾ ಫೋನ್ ಮಾಡಿ ಅಧಿಕಾರಿಗಳ ಜೊತೆ ಅವ್ರ ಕೆಲಸ ಮಾಡಿಸ್ಕೊಡೋದಂತೆ ಆಗ್ಲಿ, ಅದೆಲ್ಲ ಅವರು ಬಹಳ ಯಾವತ್ತೂ ಎಷ್ಟೇ ಜನ ಇದ್ರು ಒಂದು ದಿನನೂ ಸಿಟ್ಟನ್ನು ಮಾಡ್ಕೊಳ್ಳದೆ, ಮುಖವನ್ನ ಮಾಡ್ಕೊಳ್ಳದೆ, ನಗುಮುಖದಿಂದಲೇ ಪ್ರತಿಯೊಬ್ಬರನ್ನು ಮಾತನಾಡಿಸಿ ಅವರ ಸಮಸ್ಯೆಗಳನ್ನ ಬಗೆಹರಿಸಂತ ಒಬ್ಬ ಮಹಾನ್ ವ್ಯಕ್ತಿ ಆರ್ ಧ್ರುವ ನಾರಾಯಣ್ ಅವರು. ಇವತ್ತು ನಾವೇನಾದ್ರೂ ಒಂದು ಪಕ್ಷ ಸಂಘಟನೆ, ಶಿಸ್ತು ಇವನ್ನೆಲ್ಲ ಕಲ್ತಿದೀವಿ ಅಂದ್ರೆ ನಾವು ಧ್ರುವ ನಾರಾಯಣ್ ಅವರಿಂದ ಮಾತ್ರ ಕಲ್ತಿರೋದು. ಯಾಕಂದ್ರೆ ನಾವು ಸ್ಟಾರ್ಟಿಂಗ್ ನಾನು ಬಂದಾಗ್ಲೇ, ನಾನು ಜೆ ಪಿ ಬಂದಾಗ್ಲೇ ಅವರು
ನಾನು ಹಿಂಗೆ ಗುಂಡಿಗಳೆಲ್ಲ ತಗೋಬಿಟ್ಟು ನಿಂತಿದ್ದಾಗ ಗುಂಡಿ ಹಾಕೊಂಬಂದು ಅಂತೇಳಿ ಗುಂಡಿ ಹಾಕ್ಸಿದ್ರು. ನಾನು ಚೈನು ವಾಚ್ ಇವೆಲ್ಲ ನೀನು ಸ್ವಲ್ಪ ಸಿಂಪಲ್ ಆಗಿರ್ಬೇಕು, ಸರಳವಾಗಿರ್ಬೇಕು, ರಾಜಕಾರಣಿಯಾಗಿ ಬಂದ್ಮೇಲೆ ಸರಳವಾಗಿ ಸರಳ ಸಜ್ಜನಿಕೆಯಾಗಿ ಇರ್ತಕ್ಕಂಥದ್ದು ಕಲಿಬೇಕು, ಆಡಂಬರವನ್ನ ಬಿಡ್ಬಿಡ್ಬೇಕು ಅಂತ ಆ ಗಿಣಿಗೆ ಪಾಠ ಇರೋದಂಗೆ ಹೇಳಿ ನಮ್ಮನ್ನ ಕೆಲವೆಲ್ಲ ತಿದ್ರು. ನಾವೆಲ್ಲ ಈ ಮಟ್ಟಿಗೆ ನಾವು 4-6 ಜನ ಕಲಿ ಬಸವಾಮಿ ಪರವಾಗಿಲ್ಲ ಅಥವಾ ನಾಗಯ್ಯ ಪರವಾಗಿಲ್ಲ, ವೀರಭದ್ರ ಪರವಾಗಿಲ್ಲ ಅನ್ಸ್ಕೋಬೇಕಾದ್ರೆ ಅಂತ ಧ್ರುವನಾರಾಯಣ ಕಾರಣ. ಯಾಕಂದ್ರೆ ಅವರೆಲ್ಲ ಕಲಿಸಿದಂತ ಪಾಠ ನಮ್ಗೆ. ಇವತ್ತು ನಮ್ಗೆ ಆರ್ಗನೈಸ್ ಅಂದ್ರೆ ಏನಂತ ಗೊತ್ತಿರಲಿಲ್ಲ. ಆಕ್ಚುಲಿ ನಮ್ಗೆ ಏನು ಪಕ್ಷ ಸಂಘಟನೆ ಅನ್ನೋದೇ ಗೊತ್ತಿರಲಿಲ್ಲ. ನನಗೆ ಅಧ್ಯಕ್ಷನಾಗಿ ಇವತ್ತು 9 ವರ್ಷ ಕಳೆದಿದೆ. 9 ವರ್ಷನೂ ನಾನು ಸತತವಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಬೇಕಾದ್ರೆ ಅದಕ್ಕೆ ಕಾರಣ ಧ್ರುವನಾರಾಯಣ ಅವರು. ಯಾಕಂದ್ರೆ ಬೆಳಿಗ್ಗೆ ಎದ್ದು ಅಂದ್ರೆ ತಿಂತಾ ಇದ್ರು ಅವ್ರು ನಮ್ಮನ್ನ. ಏನಪ್ಪ ಏನ್ ಮಾಡ್ತಾರೆ, ಇವತ್ತು ಕಾರ್ಯಕ್ರಮ ಏನಾಗಿದೆಯಾ, ಪಕ್ಷ ಸಂಘಟನೆ ಏನ್ ಮಾಡ್ತಾ ಇದೆಯಾ, ಅಥವಾ ಈಗ ಅದು ಯಾವ್ದಾರ ಜಯಂತಿಗಳ ಹೆಂಗೆ ಆರ್ಗನೈಸ್ ಮಾಡ್ತಾ ಇದೆಯಾ, ಅಥವಾ ದೊಡ್ಡ ಫಂಕ್ಷನ್ಗಳಾದ್ರೆ 10 ಸಾರಿ ಫೋನ್ ಮಾಡ್ತೀವಿ ಸಾಯಂಕಾಲದವರೆಗೆ ಏನೇನ್ ಮಾಡ್ತೀರಿ ಅಂತ. ನಾನು ಒಬ್ಬನಿಗೆ ಅಲ್ಲ, ಎಲ್ರಿಗೂ ಸಹ ಫೋನ್ ಮಾಡಿ ಅದನ್ನ ಇದು ಮಾಡ್ತೀವಿ. ಪುನಃ ರಾತ್ರಿ 10-10:30 ಆದ್ರೂ ಒಂದ್ಸರಿ ಫೋನ್ ಮಾಡಿ ಇವತ್ತು ಕೆಲಸ ಕಾರ್ಯಕ್ರಮಗಳು ಏನ್ ಮಾಡಿದಿರಿ ಅಂತ ಕೇಳಿ ಇದು ಮಾಡ್ತಿದ್ರು. ಅಂತ ಒಬ್ಬ ರಾಜಕಾರಣಿ ನಮ್ಗೆ ಸಿಗೋದು ಬಹಳ ಅಪರೂಪ. ಜೊತೆಗೆ ಅವರು 2 ಬಾರಿ ಶಾಸಕರಾಗಿ 2 ಬಾರಿ ಸಂಸದರಾಗಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಮಾಡಿ ಬಿಟ್ಟು ಹೋಗಿದ್ದಾರೆ. ಇವತ್ತು ನಮ್ಮನ್ನ ಅವರು ಯಾಕೆ ನಾವು ಜ್ಞಾಪಿಸ್ಕೊತಾ ಇದೀವಿ ಅನ್ನೋದು ದಿನ ಅಂದ್ರೆ ಅವ್ರ ಕೆಲಸಗಳು ನಮ್ ಕಣ್ಮುಂದೆ ಕಾಣ್ತಾವೆ. ಇವತ್ತು ಇನ್ನು 20 ವರ್ಷ ಆದ್ರೂ ಧ್ರುವನಾರಾಯಣ ಕೆಲಸ ನಮ್ ಕಣ್ಮುಂದೆ ಕಾಣ್ತಾ ಇದೆ. ಅವರು MLA ಆಗಿ ಏನು ಕೆಲಸಗಳನ್ನ ಮಾಡಿದ್ರು, ಅದು ಮರಳಿ ಕ್ಷೇತ್ರ ಆಗಿರ್ಬೋದು, ಕೊಳೆಗಾಲ ಕ್ಷೇತ್ರ ಆಗಿರ್ಬೋದು, ಅಲ್ಲಿ ಏನ್ ಕೆಲಸಗಳು ಮಾಡಿದ್ರು, ಕೊಳ್ಳೇಗಾಲಕ್ಕೆ ಹೋದ್ರು ನಮ್ ಕಣ್ಮುಂದೆ ಅವ್ರು ಮಾಡಿದಂತ ಅಭಿವೃದ್ಧಿಗಳ ಕೆಲಸ ಕಾಣ್ತವೆ. ಜೊತೆಗೆ ಅವರು MP ಆದಾಗಲಂತೂ ಬಹಳ ಅದ್ಭುತವಾಗಿ ಕೆಲಸಗಳನ್ನ ಮಾಡಿದ್ರು. ಇವತ್ತು ಯಾರು ಬೇಕಾದ್ರೆ ಆ ಮಟ್ಟಕ್ಕೆ ತಲುಪಕ್ ಆಗೋದಿಲ್ಲ. ಎಲ್ಲಿ ಏನ್ ಕೆಲಸ ಮಾಡಿಸ್ಬೇಕು, ಸಮಸ್ಯೆಗಳು ಏನಿದೆ, ಈ ಜಿಲ್ಲೆಯ ಪ್ರತಿಯೊಂದು ಸಮಸ್ಯೆದ ಅರಿವು ಅವರಿಗಿತ್ತು. ನಿಮ್ಮ ಬಂಡೀಪುರದಿಂದ ಗೋಪಿನಾಥನ್ವರೆಗೂ ಪ್ರತಿ ಹಳ್ಳಿಯ ಸಮಸ್ಯೆಗಳನ್ನ ತಿಳ್ಕೊಂಡಿದ್ದವರು ಧ್ರುವನಾರಾಯಣ ಅವರು. ಅಂತ ಒಬ್ಬ ಮೇಧಾವಿ. ಇವತ್ತು ನಾವೆಲ್ಲ ಡಬಲ್ ರೋಡ್ ತಿರುಗಾಡೋದೇ ಆಗ್ಲಿ, ಹೈವೇ ರೋಡ್ಗಳಾಗ್ಲಿ, ಮತ್ತೆ ಇನ್ಯಾವುದೇ ಶಾಲೆ ಕಾಲೇಜ್ಗಳಾಗ್ಲಿ, ಇವತ್ತು ಲಾ ಕಾಲೇಜ್ ಆಗಿರ್ಬೋದು, ಅಥವಾ ಪಬ್ಲಿಕ್ ಶಾಲೆಗಳಿರ್ಬೋದು, ಅಥವಾ ಮೆಡಿಕಲ್ ಕಾಲೇಜ್ ಇರ್ಬೋದು, ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ಅಥವಾ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಕೂಲ್ಗಳಿರ್ಬೋದು, ಏಕಲವ್ಯ ಶಾಲೆಗಳಿರ್ಬೋದು, ಇವುಗಳೆಲ್ಲ ಯಾವ ಜಿಲ್ಲೆಯಲ್ಲೂ ಇಷ್ಟೊಂದು ಶಾಲೆಗಳಿಲ್ಲ. ಅದಕ್ಕೆ ಕಾರಣ ಧ್ರುವನಾರಾಯಣ. ಅವನ್ನೆಲ್ಲ ನೋಡ್ತಿದ್ರೆ ನಾವು ಧ್ರುವನಾರಾಯಣ ಹೋಗಿ ನಮ್ಮನ್ನು ಬಿಟ್ಟು ಹೋಗಿದಾರೆ ಅಂತ ಅನ್ಸೋದೇ ಇಲ್ಲ ನಮಗೆ. ಧ್ರುವನಾರಾಯಣ ಇನ್ನು ನಮ್ಮ ಜೊತೆ ಇದ್ದಾರೆ ಅಂತ ಅನ್ನೋ ಭಾವನೆ ನಮ್ಮಲ್ಲಿ ಇದ್ದೇ ಇದೆ. ಅವರ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಇರ್ಲಿ, ನಿಮ್ಮ ಮೇಲೆ, ನಮ್ಮ ಮೇಲೆ ಇರ್ಲಿ. ಭಗವಂತ ಅವರಿಗೆ ಒಳ್ಳೆ ಇದನ್ನ ಕೊಡ್ಲಿ, ಅವರಿಗೆ ಒಳ್ಳೇದಾಗ್ಲಿ ಭಗವಂತ ಅಂತ ಹೇಳಿ. ಮಾರ್ಚ್ 11ನೇ ತಾರೀಕು ಧ್ರುವನಾರಾಯಣ ಅವರು ನಮ್ಮ ನಗರಿ ಇಲ್ಲಿಗೆ 3 ವರ್ಷ ಕಳೆದಿದೆ. ಅವರು ಇಡೀ ರಾಜಕಾರಣದಲ್ಲಿ ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿ ಅಂದರೆ ತಪ್ಪಾಗಲಾರದು. ಇನ್ನು ಚಿಕ್ಕ ವಯಸ್ಸು. ಅವರು ನಿಷ್ಪಕ್ಷಪಾತವಾಗಿ, ಪಕ್ಷಾತೀತವಾಗಿ ಎಲ್ಲರಿಗೂ ಸಮಾಜಮುಖಿ ಕೆಲಸವನ್ನು ಮಾಡ್ತಾ ಇದ್ರು. ಅವರನ್ನು ವಿರೋಧ ಪಕ್ಷದವರು ಸಹ ಅವರನ್ನು ಇಷ್ಟಪಡ್ತಾ ಇದ್ರು. ಅವರು MP ಆಗಿದ್ರು, ಒಳ್ಳೆ ಕೆಲಸ ಮಾಡಿದ್ದಾರೆ. MLA ಆಗಿದ್ರು. ಅವ್ರು ಇದ್ದಿದ್ದರೆ ಇವತ್ತು ಕ್ಯಾಬಿನೆಟ್ ದರ್ಜೆಯಾಗಿ ಮಂತ್ರಿ ಆಗ್ತಾ ಇದ್ರು. ಮುಂದಿನ ದಿನಗಳಲ್ಲಿ ಮೊದಲು ಅವರು KPCC ಕಾರ್ಯಾಧ್ಯಕ್ಷರಾಗಿ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಮುಂದಿನ ಅವರು ಕರ್ನಾಟಕ ಕಾಂಗ್ರೆಸ್ ಪ್ರದೇಶದ ಅಧ್ಯಕ್ಷರಾಗುವಂಥ ಲಕ್ಷಣಗಳು ದಟ್ಟವಾಗಿತ್ತು. ಯಾಕೆಂದರೆ ಅವರನ್ನು ಎಲ್ಲರೂ ಅಷ್ಟೊಂದು ಇಷ್ಟಪಡ್ತಾ ಇದ್ರು. ತುಂಬ ಕ್ರಿಯಾಶೀಲ ವ್ಯಕ್ತಿಗಳು, ಸಜ್ಜನ ರಾಜಕಾರಣಿ. ಅಂಥವರನ್ನು ನಾವು ಕಳ್ಕೊಂಡಿರೋದು ಇಡೀ ರಾಜ್ಯ ಕಾಂಗ್ರೆಸ್ ಪಕ್ಷಕ್ಕೆ ತುಂಬಲಾರದ ನಷ್ಟ ಆಗಿದೆ. ಈಗ
ಅವರ ತಂದೆಯ ಕೆಲಸ ಕಾರ್ಯಗಳನ್ನು ಅವರ ಸುಪುತ್ರರಾದ ಈಗ ಸಿಟ್ಟಿಂಗ್ MLA ಪ್ರೆಸಿಡೆಂಟ್ MLA ಆಗಿರ್ತಕ್ಕಂಥ ದರ್ಶನ್ ನಾರಾಯಣ್ ಅವರು ನಡೆಸ್ಕೊಂಡು ಹೋಗ್ತಾರೆ. ಅವರ ತಂದೆಯವರ ಕನಸನ್ನು ನನಸು ಮಾಡ್ತಾರೆ ಅಂತ ಹೇಳ್ತಾ, ಅವರು ಎಲ್ಲೇ ಇರಲಿ ನಾರಾಯಣ್ ಅವರು ಪ್ರಕೃತಿಯ ಮಡಿಲಲ್ಲೇ ಇರಲಿ, ಅವರು ಸದಾ ಸುಖವಾಗಿರಲಿ ಅಂತೇಳಿ ಒಳ್ಳೆಯದಾಗಲಿ ಅಂತೇಳಿ ಬಯಸ್ತೇವೆ. ಇದೊಂದು ನನ್ನೆಲ್ಲರಿಗೂ ಒಂದು ದುಃಖಕರವಾದ ಸಂಗತಿ. ಕಳೆದ 3 ವರ್ಷಗಳ ಹಿಂದೆ ನಮ್ಮನ್ನೆಲ್ಲ ಆಗಲಿ ನಮ್ಮ ಆತ್ಮೀಯ ಸ್ನೇಹಿತರು, ನಮ್ಮ ಈ ಭಾಗದ ಅತ್ಯಂತ ಜನಪ್ರಿಯ ನಾಯಕರು ಮತ್ತು ಈ ಒಂದು ಭಾಗದ ಅಭಿವೃದ್ಧಿಯ ಅಧಿಕಾರಿಗಳು, ಅದಕ್ಕಿಂತ ಹೆಚ್ಚಾಗಿ ಪ್ರತಿಯೊಬ್ಬರ ಮನವನ್ನು ಗೆದ್ದಂಥ ಗುರುನಾನಂದವರು ನಮ್ಮನ್ನು ಅಗಲಿದ 3 ವರ್ಷ ಆಗಿದೆ. ಆ ದುಃಖ ಇನ್ನೂ ಕೂಡ ನಮಗೆ ಮರೆಯಲಿಕ್ಕೆ ಆಗ್ತಾ ಇಲ್ಲ. ಈ ಒಂದು ಸಂದರ್ಭದಲ್ಲಿ ಅವರನ್ನ ನೆನೆಸ್ಕೊಂಡು ಅವರ ಒಂದು ಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಅಗತ್ಯ ಕರ್ತವ್ಯ ಅಂತ ನಾನು ಭಾವಿಸಿದ್ದೀನಿ. ಅವರ ಬಗ್ಗೆ ಇಲ್ಲಿ ಹೇಳೋದು ಏನೂ ಇಲ್ಲ. ಪ್ರತಿಯೊಬ್ಬ ನಾಗರಿಕನಿಗೆ, ಅಂದರೆ ಈ ಒಂದು ಭಾಗದ ಪ್ರತಿಯೊಬ್ಬ ಜನರಿಗೂ ಕೂಡ ಅವ್ರು ಏನು ಅನ್ನೋದು ಗೊತ್ತು, ಅವ್ರು ಏನು ಕೆಲಸ ಮಾಡಿದ್ರು ಅನ್ನೋದು ಗೊತ್ತು, ಮತ್ತು ಅವರು ಯಾವ ರೀತಿ ಪ್ರತಿಯೊಬ್ಬರಲ್ಲೂ ತಮ್ಮನ್ನು ತಾವು ಗುರುತಿಸ್ಕೊಂಡಿದ್ರು ಮತ್ತು ಯಾವ ರೀತಿ ಅವ್ರನ್ನ